ಯೋಹಾನ 16ನೇ ಅಧ್ಯಾಯ 33ನೇ ವಚನ. ನನ್ನಲ್ಲಿ ನಿಮಗೆ ಸಮಾಧಾನ ಉಂಟಾಗುವಂತೆ ಇವುಗಳನ್ನು ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಇರುವುದು, ಆದರೆ ಧೈರ್ಯವಾಗಿರಿ, ನಾ ಲೋಕವನ್ನು ಜಯಿಸಿದ್ದೇನೆ ಅಂದನು. ಆಮೇನ್. ಯೋಹಾನ 16:33 ವಚನ ಒಂದು ಪ್ರಮುಖ ವಚನವಾಗಿದ್ದು, ಅಲ್ಲಿ ಯೇಸು ತನ್ನ ಶಿಷ್ಯರನ್ನು ಈ ಲೋಕಕ್ಕೆ ದುಃಖಕ್ಕೆ ಸಿದ್ಧಪಡಿಸುತ್ತಾನೆ. ಅಂದ್ರೆ ಅವರು ಎದುರಿಸುವ ಸಂಕಟದ ಹೊರತಾಗಿಯೂ ಅವರಿಗೆ ತನ್ನಲ್ಲಿ ಶಾಂತಿಯನ್ನು, ಸಮಾಧಾನವನ್ನು ವಾಗ್ದಾನ ಮಾಡುತ್ತಾನೆ. ಏಕೆಂದರೆ ಆತನು ಈಗಾಗಲೇ ಲೋಕವನ್ನು ಜಯಿಸಿದ್ದಾನೆ. ಯೇಸುವಿನಲ್ಲಿ ನಂಬಿಕೆ ಮೂಲಕ ಪಾಪ, ಮರಣ ಮತ್ತು ಕಷ್ಟಗಳ ಮೇಲೆ ಭರವಸೆ, ಧೈರ್ಯ ಮತ್ತು ಅಂತಿಮ ವಿಜಯವನ್ನು ನೀಡುತ್ತಾನೆ. ಮತ್ತು ಯೋಹಾನ 16:33 ವಚನ ಒಂದು ದೇವರ ಹಿಂಬಾಲಿಸುವ ಸುಲಭ ಜೀವನದ ಭರವಸೆಯಲ್ಲ, ಬದಲಾಗಿ ಜೀವನದ ಹೋರಾಟಗಳಲ್ಲಿ ಶಾಶ್ವತವಾದ ಶಾಂತಿ, ಸಮಾಧಾನ ಮತ್ತು ಶಕ್ತಿಯ ಭರವಸೆಯಾಗಿದ್ದು, ಇದೆಲ್ಲ ಈ ಲೋಕದ ಲೌಕಿಕ ಪ್ರತಿಕೂಲತೆಯ ಮೇಲೆ ಯೇಸುವಿನ ಸಂಪೂರ್ಣ ಜಯವನ್ನು ಹೊಂದಿಕೊಳ್ಳೋಕೆ ಒಂದು ಬೇರೂರಿದೆ ಈ ವಾಕ್ಯವಾಗಿದೆ. ಆಮೇಲೆ